ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಪೈಲ್ವಾನ್ ಮಾತ್ರ ತನ್ನ ಪಟ್ಟನ್ನ ಬದಲಿಸ್ತಾನೇ ಇಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಪಟ್ಟು ಸಡಿಲ ಮಾಡ್ತಾ ಇಲ್ಲ ಪೈಲ್ವಾನ್. ಈಗಾಗಲೇ ಯಾರೇ ಬಂದು ಮನವೊಲಿಸಿದ್ರು ಸಹ ನಾನು ಹಿಂದೆ ಸರಿಯೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಮಾಜ ನನಗೆ ಬಿಡೋದಿಲ್ಲ, ನನಗೆ ವಿಶ್ವಾಸ ಇದೆ, ಗೆದ್ದೇ ಗೆಲ್ತೀನಿ, ನನ್ನ ವಿರುದ್ಧ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ, ನನ್ನ ತೂಕಕ್ಕೆ ಅವರು ಸರಿಸಮಾನರೇ ಅಲ್ಲ, ಗೆದ್ದೇ ಗೆಲ್ತೀನಿ ನಾನು ಅಂತ ಹೇಳಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಆಗಿರುವಂತಹ ಸಾದಿಕ್ ಪೈಲ್ವಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಇವತ್ತು ನಾಮಪತ್ರವನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಕೊನೆಯ ದಿನ ಆಗಿತ್ತು. ಆ ಕೊನೆಯ ದಿನದಲ್ಲಿ ಬಹುತೇಕ ಎಲ್ಲರೂ ಅನ್ಕೊಂಡಿದ್ದು ಸಾದಿಕ್ ಪೈಲ್ವಾನ್ ವಾಪಸ್ ಪಡ್ಕೊಂಡ್ಬಿಡ್ತಾರೆ, ನಾಮಪತ್ರವನ್ನು ವಾಪಸ್ ಪಡ್ಕೊಳ್ತಾರೆ ಅನ್ನುವಂತಹ ಚರ್ಚೆ ಇತ್ತು. ಆದರೆ ಈಗಾಗಲೇ ಸಮಯ ಮುಕ್ತಾಯ ಆಗಿದೆ, ಹಾಗಾಗಿ ಅವರು ಕಣದಲ್ಲಿದ್ದಾರೆ. ಸಾದಿಕ್ ಪೈಲ್ವಾನ್ ಜೊತೆಗೆ ನಮ್ಮ ಪ್ರತಿನಿಧಿ ಶಿವಾನಂದ್ ಮಾತನಾಡಿಸಿದ್ದಾರೆ. ಸಾದಿಕ್ ಪೈಲ್ವಾನ್ ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಸಾದಿಕ್ ಪೈಲ್ವಾನ್ ಅವರು ನಮ್ಮ ಜೊತೆ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಅವರ ಸ್ವಗೃಹದಲ್ಲಿ ಒಂದು ರೀತಿ ಹೈ ಡ್ರಾಮಾ ಆಗಿತ್ತು. ಅವ್ರನ್ನ ಕೇಳೋಣ, ಕನ್ನಡದಲ್ಲಿ ಉಳಿದಿದ್ದಾರೆ ಏನಂತ ಹೇಳ್ತಾರೆ ಅಂತ ಹೇಳಿ. ಸರ್, ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹೈ ಊಟ ಕ್ಷೇತ್ರ ಅಂತ, ಯಾಕಂದ್ರೆ ನಿಮ್ಮಿಂದ ಏನ್ ಹೇಳ್ತೀರಿ ಕ್ಷೇತ್ರ ಜನರಿಗೆ? ಏನ್ ಸವಾಲುಗಳದಾವು? ಒಂದು ದೊಡ್ಡ ಇಡೀ ಕುಟುಂಬ, ರಾಜಕೀಯ ಕುಟುಂಬದ ವಿರುದ್ಧ ತೊಡೆ ತಟ್ಟಿರುವಂಥದ್ದು, ನೀವು ಏನ್ ಹೇಳ್ತೀರಿ ಸರ್? ಸರ್, ನಾನೇನು ಹೇಳೋದು ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನನ್ನ ಹಿಂದೆ ಮತದಾರ ಅದಾರೆ, ಇನ್ನೊಬ್ಬರಿದ್ರೆ ಆ ಮತದಾರ ಇಲ್ಲ. ಅದಕ್ಕೋಸ್ಕರ ನಮ್ಮ ಅಲ್ಪಸಂಖ್ಯಾತರು, ಹಿಂದುಳಿದ ಜನ, ಅಹಿಂದ ಜನ ನನ್ನ ಬಂಡಾಯ ಅಭ್ಯರ್ಥಿ ನಿಲ್ಸಿದ್ದಾರೆ. ದಯವಿಟ್ಟು ಮುಂಚಿಂದನೂ ನಿಮ್ಗೆ ಅದೇ ಹೇಳಿದ್ದೇನೆ, ಈಗೂ ನಿಮ್ಗೆ ಹೇಳ್ತಾ ಇದ್ದೇನೆ, ನಾನು ಯಾವ ಕಾರಣಕ್ಕೂ ಯಾರು ಮನವೊಲಿಸಿದ್ರು ನಾನು ಹಿಂದಕ್ಕೆ ಪಡೆದಿಲ್ಲ. ಯಾಕಂತ ಹೇಳಿದ್ರೆ ಸಮಾಜದನ್ನು ನಾನು, ಸಮಾಜ ನನ್ನ ಜೊತೆಗೆ ನಂಬಿದೆ, ಸಮಾಜಕ್ಕೆ ದೂರ ಬಗೆದಿಲ್ಲ ಅಂತೇಳಿ ನಾನು ಆಶ್ವಾಸನೆ ಕೊಟ್ಟಿದ್ದೇನೆ. ನಾನು ಮೀಟಿಂಗ್ನಲ್ಲೆಲ್ಲ ಹೇಳಿದ್ದೇನೆ, ಸಮಾಜ ನನಗೆ ಬಿಡೋದಿಲ್ಲ ಅಂತಕ್ಕದ್ದು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನನಗೆ ಗೆಲ್ಲಿಸ್ತಾರ ಅಂತೇಳಿ ವಿಶ್ವಾಸ. ಚುನಾವಣೆ ಕಣದಲ್ಲಿ ನಿಮ್ಮ ಎದುರಾಳಿ ಯಾರಾಗಿರ್ತಾರಂತ? ಸರ್, ಅವ್ರು ಬಿಜೆಪಿ ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ನನ್ನ ತೂಕಕ್ಕೆ ಅವ್ರು ಸರಿ ಸಮ ಇಲ್ಲ, ನಾನು ಗೆದ್ದೆ ಸಾದಿಕ್ ಪೈಲ್ವಾನ್ ಅವರು ಸಾಮಾನ್ಯವಾಗಿ ಇಷ್ಟು ಜನರನ್ನ ಸಂಪಾದನೆ ಮಾಡಿಲ್ಲ. ಕಳೆದ 30 ವರ್ಷಗಳಿಂದ ಈ ಪಕ್ಷಕ್ಕಾಗಿ ದುಡಿದಿರಿ ನೀವು. ಇಷ್ಟೆಲ್ಲ ನಿಮ್ಮ ಅಭಿಮಾನಿಗಳಿದ್ದಾರೆ, 40 ವರ್ಷದಿಂದ ದುಡಿದಿದ್ದೀರಿ. ಆದರೆ ಒಂದು ರಾಜಕೀಯ ಕುಟುಂಬ ಹಿನ್ನೆಲೆ ಇರತಕ್ಕಂಥ ಒಂದು ಕುಟುಂಬದ ವ್ಯಕ್ತಿಯನ್ನು ಸೋಲಿಸಬೇಕಂದ್ರೆ ಏನು ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ಬೇಕು ನೀವು? ಸರ್, ನಾವು ದಾವಣಗೆರೆಯಲ್ಲಿ ಪ್ರಥಮ ಬಾರಿಗೆ ಮೈನಾರಿಟಿಯಲ್ಲಿ ನಮ್ಮಂತಂದರೆ ರಾಜಕೀಯ ಗೆದ್ದದ್ದು. ಅದೇ ರಕ್ತ, ಅದೇ ನಿಲುವು ಎಲ್ಲದು ನಮ್ಮ ರಕ್ತದಲ್ಲಿನೂ ಬಂದಿದೆ. ನಾವು ಊರು ಶಾಂತಿಯಾಗಿರ್ಬೇಕು, ನಮ್ಮ ಜಿಲ್ಲೆ ಶಾಂತಿಯಾಗಿರ್ಬೇಕು, ಅಭಿವೃದ್ಧಿಯಾಗಿ ಕೆಲಸಗಳು ಮಾಡಬೇಕು, ಎಲ್ಲ ಸಾರ್ವಜನಿಕರದ್ದು. ಆ ಜನ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಗೆದ್ದು ಖಂಡಿತವಾಗೂ ದಕ್ಷಿಣ ಕ್ಷೇತ್ರದ ಜನ ನಾನೆಲ್ಲ ಆಶೀರ್ವಾದ ಮಾಡ್ತಾ ಅವರ ವಿಶ್ವಾಸ ತಗೊಂತ ನಾನೆಲ್ಲ ಅವರ ಕೆಲಸಗಳು ಪೂರ್ಣ ಮಾಡಿಕೊಡ್ತೇನೆ ಅಂತ ಹೇಳಿ. ಕೊನೆಯದಾಗಿ ಆಗ್ಲೇ ಹೇಳ್ತಿದ್ರಿ ನೀವು, ಸೇಮ್ ಸಿದ್ದರಾಮಯ್ಯ ಅವರು ಫೋನ್ ಮಾಡಿದ್ರು, DK ಶಿವಕುಮಾರ್ ಅವರು ಫೋನ್ ಮಾಡಿದ್ರು, ಜಮೀರ್ ಅಹಮದ್ ಅವರು ಫೋನ್ ಮಾಡಿದ್ರು ಅಂತ ಹೇಳ್ತಾ ಇದ್ರಿ. ಅವ್ರು ಫೋನ್ ಮಾಡಿದ್ರೆ ನಿಮ್ ಕಡೆ ಬಂದಿದ್ರೆ ಏನಾದ್ರು ನೀವು ಮನ ಒಲಿತಿದ್ದೀರಾ ಅಂತ? ಸರ್, ಯಾರ್ಯಾರೇ ಬಂದು ಏನಾರ ಫೋನಾಗ ಹೇಳಿದ್ರು ನಾವು ಹಿಂದಕ್ಕೆ ಪಡೆದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಜೊತೆಗೆ ಸಮಾಜ ಇದೆ, ಮೈನಾರಿಟಿ ಇದೆ. ನಾವು ಅವ್ರನ್ನ ಮೋಸ ಮಾಡಿದ್ರೆ ನಮ್ಮ ಸಮಾಜಕ್ಕೆ ನಾನು ಹಿಂದಕ್ಕೆ ಪಡೆದಿದ್ದರೆ, ಅದಕ್ಕೋಸ್ಕರ ನನಗೆ ಯಾವ ಕಾರಣಕ್ಕೂ ನಾನು ಯಾರ ಮಾತು ಕೇಳಿಲ್ಲ. ನಾನು ರಣರಂಗ ಮೈದಾನದಲ್ಲಿ ಅದೇನೆ ಖಂಡಿತವಾಗಿರ್ತಾನೆ. ನನ್ನ ಗೆಲುವು ಖಚಿತ ಅಂತ ಹೇಳಿ. ಪೈಲ್ವಾನ್ ಅವರ ಗೆಲುವು ಖಚಿತ. ಏನೇನು ಕನಸುಗಳನ್ನು ಕಟ್ಕೊಂಡಿದ್ದೀರಿ ಆ ಕ್ಷೇತ್ರ ಮೇಲೆ? ಒಂದ್ರೆ ಗೆದ್ದು ಬಂದ್ರೆ ಏನ್ ನಿಮ್ ಪ್ಲಾನ್ಗಳಂತ? ಸರ್, ಸಾರ್ವಜನಿಕ ಕೆಲಸ ಮಾಡಬೇಕು, ಹಾಸ್ಪಿಟ್ಲ್ ಮಾಡಬೇಕು, ಸ್ಕೂಲ್ಗಳು ಮಾಡಬೇಕು, ಒಳಚರಂಡಿ ಮಾಡಬೇಕು, ಜನಗಳಿಗೆ ಕುಡಿಯೋ ನೀರಿನ ಬಗ್ಗೆ ವ್ಯವಸ್ಥೆ ಮಾಡಬೇಕು, ಸ್ಕೂಲ್ಗಳು ಮಾಡಬೇಕು. ಆಮೇಲೆ ಸಾರ್ವಜನಿಕರಿಗೆ ಒಳ್ಳೇದೇನಾಗ್ತೈತಿ ಅದು ಮಾಡ್ತಕ್ಕದ್ದು ನನ್ನ ರಕ್ತದಲ್ಲಿ ಬಂದಿದೆ. ನಾನು ಖಂಡಿತ ಮಾಡಿಕೊಡ್ತೇನೆ ಅಂತೇಳಿ ಆಶ್ವಾಸನೆ ಕೊಡ್ತೇನೆ ಸರ್. ಇದಿಷ್ಟು ಏನಂತಂದ್ರೆ ಬಂಡಾಯ ಅಭ್ಯರ್ಥಿಗಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಮಾತು ಈ ಬಾರಿ ಗೆಲುವು ಖಚಿತ ಅಂತ ಹೇಳಿರೋದು. ಕ್ಯಾಮರಾಮನ್ ರೋಹಿತ್ ಜೊತೆ ಶಿವಮಡಿವಾಳ, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.